ಹಾಯ್. ಓಕೆ, ಎಲ್ಲ ಒಂದು KCET ಅಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಸೊ ಡೇಟ್ ಇವತ್ತು ಬಂದ್ಬಿಟ್ಟು 19ನೇ ತಾರೀಕು. ಸೊ ನೋಡ್ತಾ ಇದ್ರ. ಓಕೆ, ಸೊ ಆಗಸ್ಟ್ 19. ನೀವು ಒಂದ್ ಚಾನ್ಸ್ ಕೇಳಿದವರು ನಿಮ್ಗೆ ಗೋಲ್ಡನ್ ಆಪರ್ಚುನಿಟಿ ತರ ಕೊಟ್ಟಿದ್ದಾರೆ. ಇದೊಂದು ಚಾನ್ಸ್ ಯೂಸ್ ಮಾಡ್ಕೊಂಬಿಡಿ. ಇದು ಲಾಸ್ಟ್ ಈ ವರ್ಷದ್ದು. ನೀವು ಏನೇ ಕೂಡ ಎಡಿಟ್ ಮಾಡೋಂಗಿದ್ರೆ ಮಾಡ್ಕೋಬಹುದು. ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅಂದ್ರೆ ಹೊಸದಾಗಿ ಆಡ್ ಮಾಡೋದಿತ್ತಂದ್ರೆ ಇವಾಗ್ಲೇ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರ್ತಕ್ಕಂಥ ರೌಂಡ್ಸ್ ಗಳು ಪಾರ್ಟಿಸಿಪೇಟ್ ಮಾಡೋರಿಗೆ ಹೊಸದಾಗಿ ಆಡ್ ಮಾಡ್ಲಿಕ್ಕೆ ಕೊಡಲ್ಲ. ಇವನ್ ನೀಟ್ ಸ್ಟೂಡೆಂಟ್ ಕೂಡ ಕೊಡಲ್ಲ. ಸೊ ಹಂಗಾಗಿ ಇವಾಗಲೇ ಆಡ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ಅಂದ್ರೆ ಆಗಸ್ಟ್ 20 ಬೆಳಗ್ಗೆ 9:30 ಕೂಡ ಆಪ್ಷನ್ ಎಂಟ್ರಿ ಓಪನ್ ಇರ್ತದ. ಅಲ್ಲಿವರೆಗೂ ಕೂಡ ಏನೆಲ್ಲ ಕನ್ಸಿಡರ್ ಮಾಡ್ತಾರೋ ಅದನ್ನೆಲ್ಲ ಕೂಡ ಫೈನಲ್ ಆಗಿ ರಿಸಲ್ಟ್ ಗೆ ಸೆಕೆಂಡ್ ರೌಂಡ್ KCET ಅಂಡ್ ಫಸ್ಟ್ ರೌಂಡ್ ನೀಟ್ ಗೆ ಕನ್ಸಿಡರ್ ಆಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ನೀವೇನು ಕೂಡ ನಿಮ್ಗೆ ಈಗಾಗಲೇ ಫುಲ್ 100% ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತಕ್ಕಂಥ ಮಾಕ್ ಅಲಾಟ್ಮೆಂಟ್ ಅಲ್ಲಿ ರಿಸಲ್ಟ್ ಅಲ್ಲಿ ಸೀಟ್ ಸಿಕ್ಕಿದ್ರೆ ನೀವೇನು ಕೂಡ ಚೇಂಜಸ್ ಮಾಡ್ಕೊಳಕ್ ಹೋಗಬೇಡಿ. ನಿಮ್ಗೆ ಸ್ವಲ್ಪ ಏನಾದ್ರು ಏನೋ ಮಿಸ್ ಮಾಡ್ಕೊಂಡಿದ್ದೆ ಕಾಲೇಜಸ್ ಆಡ್ ಮಾಡೋದು ಇವಾಗ ಗೊತ್ತಾಗಿದೆ. ಕೆಲವೊಂದಿಷ್ಟು ಆಡ್ ಮಾಡ್ಬೇಕಿತ್ತು ಅಂತಂದ್ರೆ ಇವಾಗ್ಲೇ ಆಡ್ ಮಾಡ್ಕೊಂತಂದ್ರೆ ಮಾಡ್ಕೊಳ್ಳಿ. ಓಕೆ, ಸೊ ನೀವೇನು ಕೂಡ ಚೇಂಜಸ್ ಮಾಡದೇ ಇದ್ರು ಸಹಿತ ಬೇರೆಯವ್ರು ಚೇಂಜಸ್ ಮಾಡಿರ್ತಾರೆ ಸಮ್ ಟೈಮು. ಹಂಗಾಗಿ ಮಾಕ್ ರಿಸಲ್ಟ್ ಅಲ್ಲಿ ಬಂದಿರೋದೇ ಸಿಗ್ಬೇಕಂತ ಏನಿಲ್ಲ. ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ಯಾರೆಲ್ಲ ಚಾಯ್ಸ್ ಟು ಕೊಡ್ಕೊಂಡು ಹೋಗ್ತಿದ್ರು ಆಲ್ಮೋಸ್ಟ್ ಒಂದು 60 to 70% ಸ್ಟೂಡೆಂಟ್ಗೆ ಚಾಯ್ಸ್ ಟು ಕೂಡ ಒಂದು ಓಲ್ಡ್ ಅಲ್ಲಿ ಇಟ್ಕೊಂಡ್ ಬಂದವ್ರಿಗೆ ಈಗ ಸೆಕೆಂಡ್ ರೌಂಡ್ ಕೂಡ ಅದೇ ಸಿಕ್ಕಿದೆ ಅಂತ ಹೇಳ್ತಿದಾರೆ. ಸೊ ಕಾರಣ ಇಷ್ಟೇ, ಇಲ್ಲಿ ಏನೇನ್ ಆಗ್ಬೇಕಿತ್ತು ಅಂತಂದ್ರೆ ಇನ್ನು BMS ಆಪ್ಷನ್ ಎಂಟ್ರಿ ನಡಿಬೇಕಿತ್ತು. BMS ಮತ್ತೆ BHMS ಮತ್ತೆ BUMS ಇವ್ರದ್ದು ಕೂಡ ಇನ್ನು ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಅಂಡ್ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡತಕ್ಕಂಥ ಸ್ಟೂಡೆಂಟ್ 15% ಸ್ಟೂಡೆಂಟ್ ಕೂಡ ಇನ್ನು ಕೂಡ ಸ್ಕಿಪ್ ಆಗಿಲ್ಲ. ಯಾಕಂದ್ರೆ ಇನ್ನು ಕೂಡ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗಿಲ್ಲ. ಓಕೆ, 15% ಕೂಡ ಕಂಪ್ಲೀಟ್ ಆಗಿ ಹೋಗ್ತಾರೆ ಅಂತ ಹೇಳಿಕ್ ಬರಲ್ಲ. ಸೊ ಹಂಗಾಗಿ ಬಟ್ ಹೋಗ್ತಾರೆ. ಓಕೆ, ಅಂದ್ರೆ ಅದ್ರಲ್ಲಿ ಹೋಗ್ತಾರೆ. ಹಂಗಾಗಿ ಸೊ ಸುಮಾರು ಫಸ್ಟ್ ರೌಂಡ್ ಅಂದ್ರೆ ಫಸ್ಟ್ ರೌಂಡ್ ನೀಟಲ್ಲಿ ಹಿಡಿಯುವಾಗ ಸ್ವಲ್ಪ ಒಂದು 10% ಸ್ಟೂಡೆಂಟ್ ಆದ್ರೂ ಹೋಗ್ತಾರ. ಸೊ ಅದು ಯಾವಾಗ ನಡೀತದ ಅಂದ್ರೆ ಯಾವಾಗ ನಿಮ್ಗೆ ಬಹುತೇಕ ಸ್ಟೂಡೆಂಟ್ಗೆ ಅಲಾಟ್ಮೆಂಟ್ ಆಗುತ್ತೆ ಹೈಯರ್ ಆರ್ಡರ್ಸ್ ಅಂತಂದ್ರೆ ಈಗ ಆಪ್ಷನ್ಸ್ 1, 2, 3, 4 ಕೊಟ್ಟಿದ್ರ 4ನೇ ಕಾಲ ಸಿಕ್ಕೋದೆ ಓಲ್ಡ್ ಅಲ್ಲಿ ಇಟ್ಕೊಂಡ್ ಬಂದಿದ್ರ ಸೆಕೆಂಡ್ ರೌಂಡ್ ಕೂಡ 4ನೇ ಸಿಕ್ಕಿರಬಹುದು ಅಥವಾ ಥರ್ಡ್ ಸಿಕ್ಕಿರಬಹುದು. ಬಟ್ 2-1 ಸಿಗ್ಬೇಕಂತಂದ್ರೆ ಇನ್ನೂ ಒಂದ್ ರೌಂಡ್ ವೇಟ್ ಮಾಡ್ಲೇಬೇಕಾಗ್ತದ. ಸೊ ನೀವೇನ್ ಮಾಡಿ, ಸೊ ಆದಷ್ಟು ನೋಡೋಣ ಅಂತ. ಈ ಸರ್ತಿ ಚಾಯ್ಸ್ ಎಂಟ್ರಿ ಫುಲ್ ಕನ್ಫ್ಯೂಸ್ ಆಗಿ ಕಾಂಪ್ಲೆಕ್ಸ್ ಆಗಿ ಕೊಡ್ತಾರೆ. ಈಗಾಗಲೇ ಗೊತ್ತಿರುವಾಗೆ ಏನ್ ಮೆನ್ಷನ್ ಮಾಡಿದ್ರೆ ಪ್ರಿವಿಯಸ್ ಆಗಿ ಅಂತಂದ್ರೆ KCET ಸ್ಟೂಡೆಂಟ್ ಗೆ ಚಾಯ್ಸ್ 1 and 4 ಅಷ್ಟೇ ಕೊಡ್ತೀವಿ ಅಂತ ಹೇಳಿದಾರೆ. ಅಂಡ್ ನೀಟ್ ಸ್ಟೂಡೆಂಟ್ ಗೆ 4 ಚಾಯ್ಸಸ್ ಕೊಡ್ತೀನಿ ಅಂತ ಹೇಳಿದಾರೆ. ಸೊ ಇದರಲ್ಲಿ ಕೂಡ ಅಡೆತಡೆಗಳು ಬಂದಿದಾವೆ, ಇಲ್ಲ ಅಂತಲ್ಲ. ಯಾಕಂದ್ರೆ BMS ಮಾಡ್ಬೇಕನ್ನೋರು ಈಗ ಇಂಜಿನಿಯರಿಂಗ್ ಅಲಾಟ್ಮೆಂಟ್ ಆಗಿದೆ, ಅವ್ರ ಏನ್ ಮಾಡ್ಬೇಕ್ರಿ? ಯಾಕಂದ್ರೆ ಅವ್ರು BMS ಮಾಡ್ಬೇಕಂತ ಇದಾರೆ. ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗ್ಬೇಕಾ? ಯಾಕಂದ್ರೆ ಅವ್ರಿಗೆ BMS ಮಾಡ್ಬೇಕಂತ ಇದೆ. ಇಲ್ಲ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಆದ್ರೆ BMS ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರ? ಇದು ಏನು ಕೂಡ ಕೇಳಿದವ್ರಿಗೆ ಕರೆಕ್ಟ್ ಕ್ಲಾರಿಟಿ ಕೊಟ್ಟಿಲ್ಲ. ಇದು ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ 20 ಕೂಡ ಏನ್ ಆಪ್ಷನ್ ಎಂಟ್ರಿ ಮಾಡ್ತಾರೋ ಅದು ಕ್ಲೋಸ್ ಆದ್ಮೇಲೆ 22 or 23 ಹೇಳ್ತೀನಿ ನೋಡಿ, 22 or 23 ನಿಮ್ಗೆ ಫೈನಲ್ ಆಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅವಾಗ ಕ್ಲಿಯರ್ ಆಗಿ ಹೇಳ್ತಾರೆ. ಸರಿ, ನಾನು ಇವಾಗ ಆಪ್ಷನ್ ಎಂಟ್ರಿ ಪೇಜ್ ಅಲ್ಲಿ ಇದೀನಿ. ನೀವೇನೇ ಒಂದು ಎಡಿಟ್ ಮಾಡೋಂಗಿತ್ತು ಅಂದ್ರೆ ಮಾಡ್ಕೋಬಹುದು. ಸಿಂಪಲ್ ಆಗಿ ನಿಮ್ಗೆ ಬೇಡ ಅಂತಂದ್ರೆ 0 ಕೊಟ್ಬಿಟ್ಟು ಅಪ್ಡೇಟ್ ಕೊಡಿ, ಆಪ್ಷನ್ಸ್ ಅಪ್ಡೇಟ್ ಆಗ್ತದ. ಅಂಡ್ ಹೊಸದಾಗಿ ಆಡ್ ಮಾಡೋಂಗಿತ್ತಂದ್ರೆ ಯಾವುದೇ ಕೋರ್ಸ್ ಯಾವುದೇ ಡಿಸಿಪ್ಲಿನ್ ಅಲ್ಲಿ ಹೋಗಿ ಓಕೆ ಡಿಸಿಪ್ಲಿನ್ ಕ್ಲಿಕ್ ಮಾಡ್ಕೊಂತ ಇದ್ದಾನೆ. ನೀವು ಯಾವುದೇ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬಹುದು. ನೀವು ನೋಡಿ ಫಾರ್ಮಾ ಡಿ B ಫಾರ್ಮ್ ಕೂಡ ಇದಾವೆ, AHS ಇದೆ, ಎಲ್ಲಾ ಕೋರ್ಸಸ್ ಕೂಡ ಕಾಣಿಸ್ತಾ ಇದೆ. ಇವಾಗ KCET ಗೆ ಸಂಬಂಧಪಟ್ಟ ಎಲ್ಲಾ ಕೋರ್ಸಸ್ ಕೂಡ ಶೋ ಆಗ್ತದಾವೆ. ನೀಟ್ ಗೆ ಮಾತ್ರ BMS ಸ್ವಲ್ಪ ಸೆಕೆಂಡ್ ರೌಂಡ್ ಅದು. ಓಕೆ, ನೀಟ್ ಸೆಕೆಂಡ್ ರೌಂಡ್ ಅಲ್ಲಿ ಅದು ಆಡ್ ಆಗುತ್ತೆ, ಅವಾಗ ಆಡ್ ಮಾಡ್ಕೊಳ್ಳಿ. ಓಕೆ, ಸೊ ಎಲ್ಲ ಡಿಸಿಪ್ಲಿನ್ ಅಲ್ಲಿ ನಿಮ್ಗೆ ಯಾವ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಎನಿ ಕಾಲೇಜಸ್ ಅಥವಾ ಕೋರ್ಸಸ್ ನೀವು ಯಾವ ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಆಡ್ ಮಾಡಬಹುದು. ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದೀನಿ. ಇದು ಲಾಸ್ಟ್ ಡೇಟ್ ಯಾವಾಗ ಓಪನ್ ಆಗಿದೆ, ಯಾವ ಲಿಂಕ್ ಥ್ರೂ ಹೋಗ್ಬೇಕಂತಂದ್ರೆ ಕೇಳಿದವ್ರು ನಿಮ್ಗೆ ಎಂತ ಹುಡುಗರಿದ್ರೆ ಅಂದ್ರೆ ಹಳೆ ಲಿಂಕ್ ಥ್ರೂ ಹೋಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬಹುದು. ಆದ್ರೂ ಕೂಡ ಕೇಳಿದವರು ಇನ್ನೂ ಕೂಡ ನಮ್ ಲಿಂಕೇ ಬಿಟ್ಟಿಲ್ಲ ಆಪ್ಷನ್ ಎಂಟ್ರಿಗೆ ಅಂತ ಹೇಳ್ತಿದ್ರಿ. ಸೊ ಹಂಗಾಗಿ ಕೇಳಿದವರು ಈಗ ಹೊಸದಾಗಿನೇ ಟ್ಯಾಬ್ನೇ ಒಂದು ಆಪ್ಷನ್ ಕೊಟ್ಬಿಡವ್ರೆ, ಹೋಗ್ಬಿಟ್ಟು ನೋಡ್ಕೋರಿ. ಓಕೆ, ನಾನು ಹೋಮ್ ಪೇಜ್ ಅಲ್ಲಿ ಇದ್ದೀನಂತೆ. ಸೊ ಇಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಇನ್ನೊಂದು ಟೈಮ್ ಬೇಕಾದ್ರೆ ನಿಮ್ಗೆ ಟೈಮಿಂಗ್ ಮೆನ್ಷನ್ ತೋರಿಸ್ತೀನಿ ನೋಡಿ, ರೆಡ್ ಅಲ್ಲಿ ಕೊಟ್ಟಿದ್ದಾರೆ 28/2020 ಬೆಳಗ್ಗೆ 9:30 ಅಂತ ಹೇಳಿದಾರೆ. ಇದು ನಿಮ್ಗೆ ಟೈಮು ಹಬ್ಬ ಬಂದ್ರೆ 11 ಗಂಟೆವರೆಗೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಹೊರತು ಡೇಟೇ ಎಕ್ಸ್ಟೆಂಡೆಡ್ ಆಗಲ್ಲ. ಇವಾಗ ಮಾಡಿ ಮುಗಿಸ್ಕೊಂಡ್ಬಿಡಿ. ಸರಿ, ನಾನು ಇವಾಗ ಲಾಗೌಟ್ ಆಗಿ ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ ಇನ್ನೊಂದು ಟೈಮು. ಅದ್ರ ಬಗ್ಗೆ ನಿಮ್ಗೆ ಎಲ್ಲಿ ಕೊಡ್ತಾರೆ ಅಂತಂದು ಕೂಡ ಗೊತ್ತಿಲ್ಲ ಎಷ್ಟು ಹುಡುಗರಿಗೆ. ಸೊ ಯಾವ ರೀತಿ ಇದಾರೆ ಅಂತಂದ್ರೆ ನಮ್ಗೆ ಆಪ್ಷನ್ ಎಂಟ್ರಿ ಲಿಂಕೇ ಕೊಟ್ಟಿಲ್ಲ ಕೇಳಿದವ್ರು ಅಂತಂದು ಎಷ್ಟು ಕಂಪ್ಲೇಂಟ್ಸ್ ಗಳು ಬರ್ತಾ ಇತ್ತು ನಿನ್ನೆಯಿಂದ. ಸೊ ಆತರ ನೋಡಿ, ನಿಮ್ ಕೇಳಿದವ್ರು ನಿಮ್ ಸಲುವಾಗಿ ಸಪರೇಟ್ ಆಗಿ ಕೊಡ್ತಾ ಇದಾರೆ ನೋಡಿ. ಇದೆಲ್ಲ ಏನಿತ್ತು ಅಂದ್ರೆ ಹಳೆ ಲಿಂಕ್ ಇದು, ಅದನ್ನೇ ಇಲ್ಲಿ ತಮ್ಮನ್ ಪೇಸ್ಟ್ ಮಾಡೋರೆ. ಸೊ ಸಿಂಪಲ್ ಲಾಜಿಕ್ ಬಳಸಬೇಕು. ನಿಮ್ಗೆ ಏನ್ ಸೆಕೆಂಡ್ ರೌಂಡ್ ಲಿಂಕ್ ಆಪ್ಷನ್ ಎಂಟ್ರಿ ಮಾಡಿದ್ರು ಅದೇ ಲಿಂಕೇ ಬರ್ತದ, ಮತ್ತೆ ಅದನ್ನ ಸಪರೇಟ್ ಆಗಿ ಮಾಡ್ಬೇಕಂತ ಏನಿಲ್ಲ. ಬಟ್ ನಿಮ್ ರಿಸಲ್ಟ್ ಲಿಂಕ್ ಮಾತ್ರ ಸಪರೇಟ್ ಕೊಡ್ತಾರೆ, ಬಟ್ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಏನ್ರಿ? ಸೊ ಅದೇ ಲಿಂಕ್ ಇರ್ತದೆ. ಹಂಗಾಗಿ ಈ ಲಿಂಕ್ ನಿಮ್ಗೆ ಡೈರೆಕ್ಟ್ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೋಡಿ, ನೋಡ್ಕೊಳ್ಳಿ ಆಯ್ತಾ. ಇಲ್ಲಾಂದ್ರೆ K ವೆಬ್ಸೈಟ್ ಅಲ್ಲಿ ಹೋಗಿ, ಯಾಕಂದ್ರೆ ಫೆಮಿಲಿಯರ್ ಆಗ್ಬೇಕು ನಿಮ್ಗೆ K ವೆಬ್ಸೈಟ್. ಯಾಕಂದ್ರೆ ನಿಮ್ ಇನ್ನೂ ಕೂಡ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೇಕಾಗ್ತದ.
ಓಕೆ, ಚಾಯ್ಸ್ ಎಂಟರ್ ಆದ ತಕ್ಷಣ ನಿಮ್ಗೆ ಕೆಲವೊಂದಿಷ್ಟಲ್ಲಿ ಪೇಮೆಂಟ್ ಮಾಡೋದು ಅದೆಲ್ಲಾನು ಕೂಡ ಇದೆ. ಸೊ ಹೋದ್ ಸತಿ ಚಾಯ್ಸ್ 1 ಕೊಟ್ಟರು ಸ್ಟೂಡೆಂಟ್ಗೆ ಫುಲ್ ಅವ್ರಿಗೆಲ್ಲಾನು ಕೂಡ ಏನಾಗಿರ್ತದೆ ಕ್ಲೋಸ್ ಫ್ರೆಂಡ್ ಆಗಿರುತ್ತೆ ಇವಾಗ. ಬಟ್ ಚಾಯ್ಸ್ 2 ಕೊಟ್ಟು 3 ಕೊಟ್ಟವ್ರಿಗೆ ಏನು ಕೂಡ ಪೇಮೆಂಟ್ ಮಾಡಿಲ್ಲ ನೀವು. ಸೊ ಹಂಗಾಗಿ ಕೆ ವೆಬ್ಸೈಟ್ ಡೈಲಿ ಒಂದೊಂದು ಟೈಮ್ ಬನ್ನಿ ನೋಡ್ಕೊಂತ ಕೂರ್ರಿ, ಏನಾದ್ರು ಒಂದು ಅಪ್ಡೇಟ್ಗಳು ಬರ್ತಾ ಇರ್ತವೆ. ಇಲ್ಲಿ ಫಾರ್ ಎಕ್ಸಾಂಪಲ್ BSc ಕೃಷಿ ಮತ್ತು ಇತರ ಕೃಷಿ ವಿಜ್ಞಾನ ಕೋರ್ಸ್ಗಳ ಹೆಚ್ಚುವರಿ ಸೀಟ್ ನೋಡಿ, ಅಂದ್ರೆ ಮತ್ತೆ ಸೀಟ್ ಹೆಚ್ಚಿಗೆ ಬಂದಿದಾವೆ. ಓಕೆ, ನಾನು ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ, ಅದನ್ನು ಕೂಡ ತೋರಿಸ್ತೀನಿ ಏನೇನೆಲ್ಲ ಬಂದಿದೆ ಅಂತಂದೆ. ಪ್ರೊಸೀಡ್ ಕೊಡ್ತಿದ್ದೀನಿ, ಎಷ್ಟು ಸೀಟ್ಗಳು ಬಂದಿದಾವೆ ಏನೇನಂತಂದು ಕಾಣಿಸ್ತಿದೆ ನಿಮ್ಗೆ. ಇನ್ನೂ ಕೂಡ ಹೆಚ್ಚುವರಿ ಸೀಟ್ಗಳಂತ ಬಂದ್ಬಿಟ್ಟು 20 ಸೀಟ್ಗಳು ಕಾಣಿಸ್ತಿದೆ ಅಲ್ವಾ. ಸೊ ಈ ತರ ಏನಾದ್ರು ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರ. ನೀವೇನಾದ್ರೂ ಈ ಕಾಲೇಜಸ್ ಆಪ್ಷನ್ ಇಂಟರ್ ಒಳಗೆ ಬಿಟ್ಟಿತ್ತಂದ್ರೆ ಇವಾಗ ಹಾಕೋಬಹುದು. ಸೊ ಕೇದವರು ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ಗಳು ಕೊಡ್ತಾ ಇದಾರ, ಬಟ್ ನೀವು ಸದ್ಯಕ್ಕೆ ಆಕ್ಟಿವ್ ಇಲ್ಲ ಅಷ್ಟೇ. ಸರಿಕೊಂಡ್ರು ನಿಮ್ಗೆ ಏನಾದ್ರು ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ರಿಸಲ್ಟ್ ಇನ್ನೊಂದು ಈ ಒಂದು ವೇಳಾಪಟ್ಟಿ ಪ್ರಕಾರ ಕೇಳ್ತಾ ಇದ್ರಿ ಯಾರೆಲ್ಲ ಅಂತಂದ್ರೆ, ಈಗ ಮೀನ್ಸ್ ಏನಂತಂದ್ರೆ ಈಗ ಸೆಕೆಂಡ್ ರೌಂಡ್ ಒಂದು ವೇಳಾಪಟ್ಟಿ ಅಂತ ಬಿಟ್ಟಿದ್ರು ಕೇದವರು. ಓಕೆ, ನೀವು ನೋಡಿರ್ತಾರೆ, ಇನ್ನು ಕೂಡ ತೋರಿಸ್ತೀನಿ ಇನ್ನೊಂದು ಟೈಮ್ ಬೇಕಾದ್ರೆ. ನಾನು 2ನೇ ಸುತ್ತಿನ ಅಣುಕು ಸೀಟು ಹಂಚಿಕೆ ಪ್ರಕ್ರಿಯೆ ಬಗ್ಗೆ ಒಂದು ವೇಳಾಪಟ್ಟಿ ಅಂತ ಬಿಟ್ಟಿದ್ರು. ಇದರಲ್ಲಿ ನಿಮ್ಗೆ ಡೇಟ್ ನ ಏನ್ ಮೆನ್ಷನ್ ಮಾಡಿದಾರೆ ಅಂತಂದ್ರೆ 19ನೇ ತಾರೀಕು ಬೆಳಗ್ಗೆ 10 ಗಂಟೆ ನಂತರ ನಿಮ್ಗೆ ಏನ್ ಮಾಡ್ತಾರೆ, ಪ್ರೊವಿಷನಲ್ ರಿಸಲ್ಟ್ ಸೆಕೆಂಡ್ ರೌಂಡ್ ಬಿಡ್ತಾರೆ ಅಂತ ಇತ್ತು. ಇದು ಕಂಪ್ಲೀಟ್ ರಾಂಗು. ಈ ಶೆಡ್ಯೂಲ್ ಫುಲ್ ಚೇಂಜ್ ಆಗಿದೆ ಇವಾಗ. ಈ ಶೆಡ್ಯೂಲ್ ಬದಲಾಗಿ ಏನ್ ಮಾಡಿದಾರೆ ಅಂತಂದ್ರೆ 19ನೇ ತಾರೀಕು ನಿಮ್ದು ಏನು ಇರಲ್ಲ. ಓಕೆ, ಸುಮ್ಮ ಆಪ್ಷನ್ ಎಂಟ್ರಿ ಮಾಡಿ. ಓಕೆ, 20ನೇ ತಾರೀಕು ಬೆಳಗ್ಗೆ 9:30 ಕೂಡ ಆಪ್ಷನ್ ಎಂಟ್ರಿ ಮಾಡ್ರಿ, ಅಂದ್ರೆ ಎಡಿಟ್ ಮಾಡ್ಕೊಳ್ಳಿ. ಅವ್ರು ಫೈನಲ್ ರಿಸಲ್ಟ್ ಶೆಡ್ಯೂಲ್ ಬಿಡ್ತಾರೆ. ಇನ್ನೊಂದು ಟೈಮ್ ಹೇಳೇ ಹೇಳ್ತಾರೆ, 22 ಇಲ್ಲ 23 ಅಂತ ಹೇಳೇ ಹೇಳ್ತಾರೆ. ಸೊ ಅವಾಗ ಬಂದಾಗ ನಿಮ್ಗೆ ತಿಳಿಸ್ತೀನಿ ನಾನು ಕೂಡ. ಥ್ಯಾಂಕ್ ಯು.